ಕನ್ನಡಕ್ಕೆ ಗಾಯಕ ಸೋನು ನಿಗಮ್ ಅಪಮಾನ ಮಾಡಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೋನು ನಿಗಮ್ ಸಲ್ಲಿಸಿರುವಂಥ ಅರ್ಜಿಯ ವಿಚಾರಣೆ ಬರುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಎಫ್ಐಆರ್ ರದ್ದುಪಡಿಸಬೇಕು ಅಂತ ಮನವಿ ಮಾಡಿಕೊಂಡಿರುವಂಥ ಅರ್ಜಿಯ ವಿಚಾರಣೆ. ಸೋನು ನಿಗಮ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಕನ್ನಡದ ವಿಚಾರದಲ್ಲಿ ಸೋನು ನಿಗಮ್ ಮಾತನಾಡಿದಂಥ ಮಾತುಗಳು ಇದೀಗ ಕೋರ್ಟ್ ಮೆಟ್ಟಿಲಿರುವ ಹಂತಕ್ಕೆ ಅಥವಾ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವ ಹಂತಕ್ಕೆ ಬಂದು ತಲುಪಿದೆ. ಎಫ್ಐಆರ್ ರದ್ದುಪಡಿಸಬೇಕು ಅಂತ ಹೇಳಿ ಸೋನು ನಿಗಮ್ ಅರ್ಜಿ ಹಾಕ್ಕೊಂಡಿದ್ದಾರೆ. ಬೆಂಗಳೂರಿನ ಅವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೇಳಿ ಕೇಳಿ ಕನ್ನಡದಿಂದಲೇ ಬೆಳೆದಂಥ ಸೋನು ನಿಗಮ್ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತನಾಡಿದಂಥ ಮಾತುಗಳು ಭಾವನಾತ್ಮಕವಾಗಿ ನೋವನ್ನು ಉಂಟು ಮಾಡಿತ್ತು. ಈ ಭಾವನಾತ್ಮಕತೆಯ ನೋವು ಮತ್ತೊಂದು ಕಡೆ ಆದರೆ ಇನ್ನೊಂದು ಕಡೆ ಎಫ್ಐಆರ್ ಕೂಡ ದಾಖಲಾಗಿತ್ತು ಆವಲಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ. ಈತನ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇದೀಗ ಎಫ್ಐಆರನ್ನು ರದ್ದುಗೊಳಿಸಬೇಕು ಅಂತ ಸೋನು ನಿಗಮ್ ಅರ್ಜಿ ಹಾಕ್ಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಬರುತ್ತೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆಸಿದ ಬಳಿಕ ಎಫ್ಐಆರ್ ರದ್ದು ಮಾಡಬೇಕಾ ಮುಂದುವರಿಸಬೇಕಾ ಅದರ ವಿಚಾರ ಸ್ಪಷ್ಟವಾಗುತ್ತೆ. ಇವತ್ತು ಏಕಸದಸ್ಯ ಪೀಠದಿಂದ ಬಹುತೇಕ ಒಂದು ತೀರ್ಮಾನ ಪ್ರಕಟವಾಗ್ಬೋದು.